ಮಂಡ್ಯ ಲೋಕಸಭಾ ಚುನಾವಣಾ ಕಣದಲ್ಲಿ ಎರಡನೇ ದಿನ ಆಗಿರ್ತಕ್ಕಂಥ ಇವತ್ತು ಸಹ ನಟ ದರ್ಶನ್ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಅದನ್ನ ಮಾತಾಡ್ತೀನಿ. ಸರ್, ಎರಡನೇ ದಿನ ಹೇಗ್ ನಡೀತಾ ಇದೆ? ಹೇಗ್ ನಡೀತಾ ನೀವ್ ಹೇಳ್ಬೇಕು ಸರ್, ಹೇಗ್ ನಡೀತಾ ಇದೆ ಅಂತ. ಹೋದ್ ಕಡೆ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ, ಟಿ ಬಾಸ್ ಅಂತ ಬರ್ತಾ ಇದ್ದಾರೆ. ಏನ್ ಅನಿಸ್ತಾ ಇದೆ ಸರ್? ಖುಷಿ ಆಗುತ್ತೆ ಸರ್. ಸರ್, ನೀವು ದರ್ಶನ್ ಅವರು ಯಾರು ಏನೇ ಕೊಟ್ಟರು ವಾಪಸ್ ಅಂದ್ರೆ ಇಟ್ಕೊಳ್ಳಲ್ಲ, ವಾಪಸ್ ಕೊಟ್ಟೆ ಕೊಡ್ತಾರೆ. ಕಳೆದ ಬಾರಿ ಇವರೆಲ್ಲರೂ ಸಹಾಯ ಮಾಡಿರೋದಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಹೌದು ಸರ್, ಖಂಡಿತ. ಯಾಕಂದ್ರೆ ಲಾಸ್ಟ್ ಟೈಮ್ ತೆರೆ ಹಿಂದೆ ನಿಂತು ಇವರೆಲ್ಲರೂ ಕಷ್ಟ ಪಟ್ಟಿದ್ದಾರೆ ಸರ್. ಅದು ಆಕ್ಚುಲಿ ಒನ್ ಮ್ಯಾನ್ ಶೋ ಅಲ್ಲ. ನೀವ್ ಹೇಳ್ಬೋದು ಆಕ್ಚುಲಿ ಅವತ್ತು ಬಂದು ನೀವಿಬ್ರು ನಿಂತಿರಿ ಅಂತ. ನಾವಿಬ್ರು ನಿಂತಿಲ್ಲ ಸರ್, ಹಿಂದೆ ಇವರೆಲ್ಲರೂ ನಿಂತಿದ್ರು ಸರ್. ಅಂದ್ರೆ ತೆರೆ ಮುಂದೆ ಬರಲಿಲ್ಲ, ಇವತ್ತು ತೆರೆ ಮುಂದೆ ಇದಾರೆ ಅಷ್ಟೇ. 7 ಕ್ಷೇತ್ರದಲ್ಲಿ ಅಲ್ವಾ 8 ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತೀರಾ ಸರ್? ನೋಡೋಣ ಅವ್ರ ಪ್ಲಾನ್ಗಳು ಹೆಂಗ್ ಹಾಕೊಂಡಿದ್ರು ಅದ್ರ ಮೇಲೆ. ಇನ್ನೂ ಸ್ವಾಭಿಮಾನ ಕೈ ಹಿಡಿತದ ಅಂತ ಗೊತ್ತಿಲ್ಲ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಸೆಲೆಬ್ರಿಟೀಸ್? ಒಳ್ಳೇದಾಗ್ಲಿ ಅಂತ ಹೇಳಿ. ಇದಿಷ್ಟು ದರ್ಶನ್ ಅವರ ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರವಿ ಲಾಲಿಪಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಮಂಡ್ಯ ಲೋಕಸಭಾ ಚುನಾವಣಾ ಕಣದಲ್ಲಿ ಎರಡನೇ ದಿನ ಆಗಿರ್ತಕ್ಕಂಥ ಇವತ್ತು ಸಹ ನಟ ದರ್ಶನ್ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಅದನ್ನ ಮಾತಾಡ್ತೀನಿ. ಸರ್, ಎರಡನೇ ದಿನ ಹೇಗ್ ನಡೀತಾ ಇದೆ? ಹೇಗ್ ನಡೀತಾ ನೀವ್ ಹೇಳ್ಬೇಕು ಸರ್, ಹೇಗ್ ನಡೀತಾ ಇದೆ ಅಂತ. ಹೋದ್ ಕಡೆ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ, ಟಿ ಬಾಸ್ ಅಂತ ಬರ್ತಾ ಇದ್ದಾರೆ. ಏನ್ ಅನಿಸ್ತಾ ಇದೆ ಸರ್? ಖುಷಿ ಆಗುತ್ತೆ ಸರ್. ಸರ್, ನೀವು ದರ್ಶನ್ ಅವರು ಯಾರು ಏನೇ ಕೊಟ್ಟರು ವಾಪಸ್ ಅಂದ್ರೆ ಇಟ್ಕೊಳ್ಳಲ್ಲ, ವಾಪಸ್ ಕೊಟ್ಟೆ ಕೊಡ್ತಾರೆ. ಕಳೆದ ಬಾರಿ ಇವರೆಲ್ಲರೂ ಸಹಾಯ ಮಾಡಿರೋದಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಹೌದು ಸರ್, ಖಂಡಿತ. ಯಾಕಂದ್ರೆ ಲಾಸ್ಟ್ ಟೈಮ್ ತೆರೆ ಹಿಂದೆ ನಿಂತು ಇವರೆಲ್ಲರೂ ಕಷ್ಟ ಪಟ್ಟಿದ್ದಾರೆ ಸರ್. ಅದು ಆಕ್ಚುಲಿ ಒನ್ ಮ್ಯಾನ್ ಶೋ ಅಲ್ಲ. ನೀವ್ ಹೇಳ್ಬೋದು ಆಕ್ಚುಲಿ ಅವತ್ತು ಬಂದು ನೀವಿಬ್ರು ನಿಂತಿರಿ ಅಂತ. ನಾವಿಬ್ರು ನಿಂತಿಲ್ಲ ಸರ್, ಹಿಂದೆ ಇವರೆಲ್ಲರೂ ನಿಂತಿದ್ರು ಸರ್. ಅಂದ್ರೆ ತೆರೆ ಮುಂದೆ ಬರಲಿಲ್ಲ, ಇವತ್ತು ತೆರೆ ಮುಂದೆ ಇದಾರೆ ಅಷ್ಟೇ. 7 ಕ್ಷೇತ್ರದಲ್ಲಿ ಅಲ್ವಾ 8 ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತೀರಾ ಸರ್? ನೋಡೋಣ ಅವ್ರ ಪ್ಲಾನ್ಗಳು ಹೆಂಗ್ ಹಾಕೊಂಡಿದ್ರು ಅದ್ರ ಮೇಲೆ. ಇನ್ನೂ ಸ್ವಾಭಿಮಾನ ಕೈ ಹಿಡಿತದ ಅಂತ ಗೊತ್ತಿಲ್ಲ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಸೆಲೆಬ್ರಿಟೀಸ್? ಒಳ್ಳೇದಾಗ್ಲಿ ಅಂತ ಹೇಳಿ. ಇದಿಷ್ಟು ದರ್ಶನ್ ಅವರ ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರವಿ ಲಾಲಿಪಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಮಂಡ್ಯ ಲೋಕಸಭಾ ಚುನಾವಣಾ ಕಣದಲ್ಲಿ ಎರಡನೇ ದಿನ ಆಗಿರ್ತಕ್ಕಂಥ ಇವತ್ತು ಸಹ ನಟ ದರ್ಶನ್ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಅದನ್ನ ಮಾತಾಡ್ತೀನಿ. ಸರ್, ಎರಡನೇ ದಿನ ಹೇಗ್ ನಡೀತಾ ಇದೆ? ಹೇಗ್ ನಡೀತಾ ನೀವ್ ಹೇಳ್ಬೇಕು ಸರ್, ಹೇಗ್ ನಡೀತಾ ಇದೆ ಅಂತ. ಹೋದ್ ಕಡೆ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ, ಟಿ ಬಾಸ್ ಅಂತ ಬರ್ತಾ ಇದ್ದಾರೆ. ಏನ್ ಅನಿಸ್ತಾ ಇದೆ ಸರ್? ಖುಷಿ ಆಗುತ್ತೆ ಸರ್. ಸರ್, ನೀವು ದರ್ಶನ್ ಅವರು ಯಾರು ಏನೇ ಕೊಟ್ಟರು ವಾಪಸ್ ಅಂದ್ರೆ ಇಟ್ಕೊಳ್ಳಲ್ಲ, ವಾಪಸ್ ಕೊಟ್ಟೆ ಕೊಡ್ತಾರೆ. ಕಳೆದ ಬಾರಿ ಇವರೆಲ್ಲರೂ ಸಹಾಯ ಮಾಡಿರೋದಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಹೌದು ಸರ್, ಖಂಡಿತ. ಯಾಕಂದ್ರೆ ಲಾಸ್ಟ್ ಟೈಮ್ ತೆರೆ ಹಿಂದೆ ನಿಂತು ಇವರೆಲ್ಲರೂ ಕಷ್ಟ ಪಟ್ಟಿದ್ದಾರೆ ಸರ್. ಅದು ಆಕ್ಚುಲಿ ಒನ್ ಮ್ಯಾನ್ ಶೋ ಅಲ್ಲ. ನೀವ್ ಹೇಳ್ಬೋದು ಆಕ್ಚುಲಿ ಅವತ್ತು ಬಂದು ನೀವಿಬ್ರು ನಿಂತಿರಿ ಅಂತ. ನಾವಿಬ್ರು ನಿಂತಿಲ್ಲ ಸರ್, ಹಿಂದೆ ಇವರೆಲ್ಲರೂ ನಿಂತಿದ್ರು ಸರ್. ಅಂದ್ರೆ ತೆರೆ ಮುಂದೆ ಬರಲಿಲ್ಲ, ಇವತ್ತು ತೆರೆ ಮುಂದೆ ಇದಾರೆ ಅಷ್ಟೇ. 7 ಕ್ಷೇತ್ರದಲ್ಲಿ ಅಲ್ವಾ 8 ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತೀರಾ ಸರ್? ನೋಡೋಣ ಅವ್ರ ಪ್ಲಾನ್ಗಳು ಹೆಂಗ್ ಹಾಕೊಂಡಿದ್ರು ಅದ್ರ ಮೇಲೆ. ಇನ್ನೂ ಸ್ವಾಭಿಮಾನ ಕೈ ಹಿಡಿತದ ಅಂತ ಗೊತ್ತಿಲ್ಲ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಸೆಲೆಬ್ರಿಟೀಸ್? ಒಳ್ಳೇದಾಗ್ಲಿ ಅಂತ ಹೇಳಿ. ಇದಿಷ್ಟು ದರ್ಶನ್ ಅವರ ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರವಿ ಲಾಲಿಪಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.